ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೀರಿ ನೀವೆಲ್ಲ. ನಿಮ್ಮ ಒಂದು ಸೇವೆ ಶ್ಲಾಘನೀಯವಾಗಿರುವಂಥದ್ದು. ನೀವು ಚಿಕ್ಕವ್ರ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿ ಎಷ್ಟೇ ಸಹಸ್ರ ಜನ ಬಂದರೂ ಕೂಡ ಅವರನ್ನು ಸುಧಾರಿಸುವಂಥ ಕೆಲಸ ನೀವು ಮಾಡ್ತೀರಿ. ನಮ್ಮ ಶಿಕ್ಷಕರು, ಸಿಬ್ಬಂದಿಯವರ ಜೊತೆ ಸೇರಿ ನೀವು ಮಾಡುವ ಸೇವೆ ಬಹಳ ಪ್ರಶಂಸನೀಯವಾಗಿರುವಂಥ ಒಂದು ಸೇವೆಯಾಗಿದೆ. ನೀವು ಭಾಳ ಸಣ್ಣದೇ ಅಂತ ಅನಿಸಿದ್ರು ಕೂಡ ಅದೇ ಪರಿಣಾಮಕಾರಿಯಾಗಿರುವಂಥದ್ದು. ನಿಮ್ಮ ಸೇವೆ ಅಳಿಲು ಸೇವೆ ಮಳಲ ಭಕ್ತಿ ಅಂತ ಒಂದು ಮಾತಿದೆ. ಅಳಿಲು ಸೇವೆ ಮಳಲ ಭಕ್ತಿ. ಈ ಲಂಕೆಗೆ ಏನು ಕಟ್ತಿದ್ರು? ಸೇತುವೆ. ಏನು ಎಲ್ಲ ಅಜಾನುಬಾಹುರಿದ್ರು, ದೊಡ್ಡ ದೊಡ್ಡ ಬಂಡೆ ಎತ್ಕೊಂಬರು, ಏನಿಷ್ಟಿತ್ತಪ್ಪ ಎಲ್ಲ ಎತ್ಕೊಂಬರೋ ಅಂಥ ಬಾಹುಬಲಿಗಳೆಲ್ಲ ಇರ್ತಾರೆ. ಅವರು ತಮ್ಮ ಶಕ್ತಿ ಮೇಲೆ ಅವನ್ನೆಲ್ಲ ಹೊತ್ಕೊಂಬಾರ್ದು. ಒಂದು ಅಳಿಲು, ಪುಟ್ಟ ಅಳಿಲು ಎಷ್ಟಿದೆ ಇಷ್ಟೇ. ಅಳಿಲು ಏನು ಮಾಡಬೇಕು? ನಾನು ಸೇವೆ ಮಾಡಬೇಕು ಅಂತ ಅನ್ನಿಸ್ತದೆ. ಅದೇನು ಮಾಡೋದು? ಹೋಗಿ ನೀರಲ್ಲಿ ಒದ್ದಾಡೋದು, ಆಮೇಲೆ ಮಳ್ಳ ಮೇಲೆ ನೀರಿನ ಮೇಲೆ ಒದ್ದಾಡೋದು. ನೀರಿಗೆ ಮಳ್ಳೇನು ಮಾಡ್ತದೆ? ನೆನ್ಕಂತ ಆ ಮಣ್ಣು ತಗೊಂಡೋಗಿ ಏನು ಮಾಡೋದು? ಅದು ಅಲ್ಲಿ ಉದುರಿಸೋದು ಸೇತುವೆ ಮೇಲೆ. ಯಾವ ಸೇತುವೆ ಮೇಲೆ? ದೊಡ್ಡ ಬಂಡೆ ಏನು ಹಾಕಿದ್ರೆ ಅದ್ರ ಮೇಲೆ ಸೇವೆ ಮೇಲೆ ಹಾಕೋದು. ಆ ಬಂಡೆ ಹಾಕುವಂಥ ಸೇವೆ ಎಷ್ಟು ಮುಖ್ಯವೋ, ಅಳಿಲು ಹಾಕುವಂಥ ಸಣ್ಣ ಮರಳು ಕೂಡ ಅಷ್ಟೇ ಮುಖ್ಯವಾಗಿರುವಂಥ. ಹಾಗೆ ನೀವು ದೊಡ್ಡ ವ್ಯಕ್ತಿಗಳು, ಮೇಷ್ಟ್ರುಗಳು ಎಲ್ಲ ಮಾಡುವ ಸೇವೆ ಜೊತೆಯಲ್ಲಿ ಮಕ್ಕಳು, ನೀವು ದೊಡ್ಡ ಆ ಒಂದು ಸೇವೆಯನ್ನು ಕೂಡ ನೀವೆಲ್ಲ ಮಾಡ್ತಾಯಿದ್ರಿ. ಕಸ ಹೊಡೆಸೋದಿರ್ಬೋದು, ಚಪ್ಪಲಿಕಾಯಿ, ನಮ್ಮ NCC ಮಕ್ಕಳು ಸ್ವಚ್ಛತೆ ಮಾಡುವಂತಹವರು, ನೀಡುವಂತಹವರು, ಅದನ್ನು ತಿರ್ಗಿ ಪುನಃ ಸ್ವಚ್ಛಗೊಳಿಸೋದು, ನೀರು ಕೊಡೋದು, ಏನೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಒಂದು ದಿವಸ ಅಷ್ಟು ಜನ ಸುಧಾರಿಸುವಂಥ ಕೆಲಸ ಅಂದರೆ ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ, ಇನ್ಯಾರೂ ಮಾಡೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ. ಆ ರೀತಿಯಾಗಿ ನೀವು ಅದನ್ನು ಯಶಸ್ವಿಗೊಳಿಸಿದ್ದೀರಿ ನೀವೆಲ್ಲ ಮಕ್ಕಳೇ. ನಾನು ಒಂದು ಹೇಳಿದೆ, ನನಗೆ ಎಷ್ಟು ಕೈಗಳವೆ? ಅದು 20 ಆಗ್ಬಿಡ್ತವೆ ಜೊತೆಗೆ ಸೇರಿಕೊಂಡು. ಎರಡು ಕೈ ಆಗ್ತದೆ, ಒಂದೇ ಕೈಯಲ್ಲ. ನಿಮ್ಗೆ ಎಷ್ಟು ಕೈ ಅವೆ? 8 ಇಟ್ಕಡೆ 8 16 ಸಾವಿರ ಆಗ್ಬಿಡ್ತದೆ. ನೀವು 2 ಕೈ ಅಲ್ವಾ? ಒಂದೇ ಕೈಯ? ನನಗೆ 8 16 ಸಾವಿರ ಅಂತ ಹೇಳಿದೆ. ಹಾಗೆ ನಿಮ್ಮೆಲ್ಲ ಕೈಗಳು ಅಷ್ಟು ಸೇವೆಯನ್ನು ಮಾಡುವಂತಹ ಕೈಗಳಾಗಿರುವಂತಹ ನಮ್ಮ ಸಿದ್ದಯ್ಯ ಪುರಾಣಿಕರ ಕವಿಗಳು ಕೇಳಿದಿರಲ್ವ? ಸಿದ್ದಯ್ಯ ಪುರಾಣಿಕರ ಹೆಸರು ಕೇಳಿದ್ದೀರಾ? ಯಾವುದೋ ಪದ್ಯ ಬಹಳ ಫೇಮಸ್ ಆಗಿದೆಯಲ್ಲ, ಏನಾದರಾಗು ಮೊದಲು ಮಾನವನಾಗು ಅಂತ ಒಂದು ಪದ್ಯ ಬರೆದಿದ್ದಾರೆ ತುಂಬ. ಆಮೇಲೆ ಕನ್ನಡ ಗೀತೆಯೂ ಚೆನ್ನಾಗಿ ಬರೆದಿದ್ದಾರೆ, ಶಿಷ್ಯಗೀತೆಗಳನ್ನೆಲ್ಲ ಬರೆದಿದ್ದಾರೆ. ಅವರು IAS ಆಫೀಸರ್ ಆಗಿದ್ದಾರೆ, ದೊಡ್ಡ ಆಫೀಸರ್. ಆದರೂ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಗಳು. ಅವರೊಂದು ಕವನ ಬರೆದಾರೆ, ದುಡಿಯುವ ಕೈಗಳಿಗೆ ನಮೋ ನಮೋ, ಕೊಡುವ ಕೈಗಳಿಗೆ ನಮೋ ನಮೋ, ಪಡೆಯುವ ಕೈಗಳಿಗೆ ನಮೋ ನಮೋ ಅಂತ ಹೇಳ್ತಾ, ಕಸವ ಗುಡಿಸುವ ಕೈಗಳಿಗೆ ನಮೋ ನಮೋ, ಸಗಣಿ ಬಳುವ ಕೈಗಳಿಗೆ ನಮೋ ನಮೋ, ಗಿಡುವ ನೆಡುವ ಕೈಗಳಿಗೆ ನಮೋ ನಮೋ, ಸಂತವಿಡುವ ಕೈಗಳಿಗೆ ನಮೋ ನಮೋ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಪದ್ಯದಲ್ಲಿ. ಹಾಗೆ ಎಲ್ಲ ಕೈಗಳು, ನಿಮ್ಮ ಕೈಗಳಂಥವು ಎಂಥದ್ದು? ನಮೋ ನಮೋ, ಕೈಗಳಿಗೆ ನಮೋ. ನಿಮ್ಮೆಲ್ಲರೂ ಸೇವೆ ಮಾಡಿದಂತಹ ಕೈಗಳೆಲ್ಲವೂ ಕೂಡ ನಮೋ ನಮೋ ಅನ್ನುವ ಹಾಗೆ ನೀವೆಲ್ಲ ಸೇವೆಯನ್ನು ಮಾಡಿದ್ದೀರಿ ಮಕ್ಕಳೇ. ನೀವೆಲ್ಲ ಅಷ್ಟೊಂದು ಎಲ್ಲರೂ ನಿಮ್ಮನ್ನು ಪ್ರಶಂಸೆ ಮಾಡುವಂತಹ, ಎಲ್ಲರ ಜೊತೆಗೆ ಹೆಚ್ಚಿನದಾಗಿ ನಿಮ್ಮ ಆ ಒಂದು ಚಟುವಟಿಕೆ, ನೀವು ಮಾಡ್ತಿರೋ ಓಡಾಡೋ ರೀತಿ, ನೀಡ್ತಿರುವಂಥದ್ದು, ಆತಿಥ್ಯ ಮಾಡುವಂಥದ್ದು ಎಲ್ಲ ಚೆನ್ನಾಗಿ ಮಾಡಿದ್ದೀರಿ ಮಕ್ಕಳೇ. ನಿಮ್ಮಿಂದ ಅದು ಅತ್ಯಂತ ಯಶಸ್ವಿ. ಅದು ಪರಮ ಪೂಜ್ಯರಿಗೆ ದೊಡ್ಡ ಸೇವೆಯನ್ನು ನೀವು ಸಲ್ಲಿಸುವಂಥದ್ದಾಗಿದೆ. ನಿಮ್ಮ ಸೇವೆ ಶ್ಲಾಘನೀಯ. ಅದಕ್ಕೆ ನಾವೇನು ಮಾಡಿದ್ವಿ, ಬೆಳಗ್ಗೆ ರಾತ್ರಿ ಎಲ್ಲ ನಿಮಗೆ ಬೆಳಗಿನ ಸಾಯಂಕಾಲ ತನಕ ಭಾಳ ಆಯಾಸ ಆಗಿರ್ತದೆ. ಬೆಳಗ್ಗೆ ಯಾರೂ ಎಬ್ಬರಿಸಬೇಡಿ, ನಿಧಾನವಾಗಿ ಎದ್ದೇಳಿ ಅವ್ರು ಯಾರು ಅಂತ ಎಲ್ಲ ನಿಮಗೆ ಮಲಗಿಸಿದ್ರು. ಬೆಳಗ್ಗೆ 8 ಗಂಟೆ ತನಕ ಯಾರು ಮಾತಾಡ್ಸಿದ್ರು ನಿನ್ನ? ನೀವು ಎದ್ದೇಳಕ್ಕೆ ಹೋಗಿಲ್ಲ ಯಾರನ್ನು. ನಿಮಗೆ ಹೆಚ್ಚಾದ್ರೆ ತಾನೇ ಎದ್ದೇಳಕ್ಕಾಗಲ್ಲ. ಚೆನ್ನಾಗಿ ಓಡಾಡಿದ್ದೀರಿ, ಕೆಲಸ ಮಾಡಿದ್ದೀರಿ, ಮಲ್ಕೊಂಡಿದ್ದಕ್ಕೆ ಅನುಕೂಲ ಆಯಿತು ಆರಾಮಾಗಿ. ತಿರ್ಗಿ ಮಧ್ಯಾಹ್ನ ಮೇಲೆ ಶಾಲೆ ಅಂತ ಹೇಳಿದ್ವಿ. ಶಿಕ್ಷಕರಿಗೂ ಅಷ್ಟೇ, ಅವರು ಎಲ್ಲ ರಾತ್ರಿ ಎಲ್ಲ ಇದ್ರ ಜೊತೆಲಿ. ಅದಕ್ಕಾಗಿ ಮಧ್ಯಾಹ್ನದವರೆಗೂ ರಜಾ ಕೊಟ್ಟಿತ್ತು. ನಿಮಗೂ ಕೂಡ ವಿರಾಮ ಕೊಟ್ಟಿತ್ತು. 10 ಗಂಟೆಯ ಊಟಕ್ಕೆ ಬಂದೋದ್ಮೇಲೆ ಮಲಿಕೊಂಡ್ರು ಏನೋ ಗೊತ್ತಿಲ್ಲ. ತಿರ್ಗಿ ನೀವು ಕೆಲವರು ಮಲಗಿರ್ತೀರಿ, ಕೆಲವರು ಓದಿರ್ತೀರಿ. ಬಟ್ಟೆ ಹೋಗಿದ್ಬಿಟ್ರಾ? ಆಯಿತು, ಒಳ್ಳೆಯದಾಯಿತು. ನಿಮ್ಮ ಸೇವೆ ಹಿಂಗೆ ಇರಬೇಕು, ಯಾವಾಗಲೂ ಹಂಗೆ ಓದೋದ್ರಿಗೂ ಚೆನ್ನಾಗಿರ್ಬೇಕು ನಿಮಗೆ. ಅದು ಮುಖ್ಯ. ನಿಮಗೆ ಸೇವೆನೂ ಮಾಡಬೇಕು, ನಾವು ಕೆಲಸನೂ ಮಾಡಬೇಕು. ಇಲ್ಲಿಂದ ಕಲ್ತ್ಕೊಬೇಕೆಲ್ಲ ಜೀವನ ಪಾಠ ಇವೆಲ್ಲ.
ನೀವು ಓದೋದು ಬುದ್ಧಿ ಬೆಳೆಸ್ಕೊಳ್ತದೆ, ಜೀವನ ಪಾಠಗಳು ಕಲ್ತ್ಕೋಬೇಕು. ಕಷ್ಟದಲ್ಲಿ ಹೆಂಗೆ ಬದುಕ್ಬೋದು, ಹೆಂಗೆ ನಾವು ದುಡಿಬೋದು, ಏನೇ ಆಗಲಿ ಎದುರಿಸ್ಬೋದು. ನಾವು ಎಂಥ ಪರಿಸ್ಥಿತಿ ಬಂದರೂ ನಾನು ಕಾಲ ಮೇಲೆ ನಿಂತ್ಕೋಬೋದು ಅನ್ನುವಂಥ ಶಕ್ತಿ ಬರುತ್ತೆ ನಿಮಗೆ. ಅವೆಲ್ಲ ಅಂಥವು ಮಾಡ್ತಾಯಿದ್ದರೆ ನಿಮಗೆ ಆ ಒಂದು ದೃಢವಾದ ಆತ್ಮವಿಶ್ವಾಸ ನಿಮಗೆ ಬರ್ತದೆ, ಒಂದು ಶಕ್ತಿ ಬರ್ತದೆ ಮಕ್ಕಳೇ. ಅವೆಲ್ಲ ಒಂದು ಜೀವನ ಪಾಠ ಆಗಿರುವಂಥದ್ದು ನಿಮಗೆ. ಅದನ್ನು ಅನ್ಯತಾ ಭಾವಿಸಬಾರ್ದು. ನಿಮ್ಮ ಮೇಲೆ ಸೇವಾ ಭಾವನೆ ಇರಬೇಕು. ನನಗೆ ತೊತ್ತು ಸೇವೆ, ನನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲಿ. ಪ್ರಾರ್ಥನೆ ಹೇಳಿದಲ್ಲ, ನನಗೆ ನಿಮ್ಮ ತೊತ್ತು ಸೇವೆ ಅಂದರೆ ನಿನಗೆ ಸೇವೆ ಮಾಡುವಂಥ ತೊತ್ತು ಸೇವೆ ಅಂದರೆ ಸೇವಕತನ, ಸೇವಾ ಭಾವನೆ ಬರುವಂಥ ಅದನ್ನು ನಿತ್ಯವಾಗಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ನೀವೆಲ್ಲ ಮಾಡ್ತಿದ್ದೀವಿ ಸರ್. ಆ ಪ್ರಾರ್ಥನೆ ಅಂತ ನಿನ್ನೆ ಎಲ್ಲ ಸೇವೆಯನ್ನು ಮಾಡಿದ್ದೀರಿ ಮಕ್ಕಳೇ. ಜೊತೆಗೆ ಮಧ್ಯೆ ಜಾತ್ರೆ ಬರ್ತಾಯಿದೆ. ಇನ್ನು 15 ದಿವಸ, ಹೆಚ್ಚು ಕಡಿಮೆಯಿಂದ 15 ದಿವಸದವರೆಗೆ ಜಾತ್ರೆ ಸೇರಿಬಿಡ್ತೀನಿ. ಆ ಮಧ್ಯದಲ್ಲೂ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು ಒಂದು ಸ್ವಲ್ಪ. ಆದರೂ ಎಲ್ಲರಿಗೂ ಈ ರೀತಿ ಏನಾಗೋದಿಲ್ಲ. ಯಾವುದೋ ಈ ನಿನ್ನೆ ದಿವಸ ಕಾರ್ಯಕ್ರಮದಂತೆ ಎಲ್ರಿಗೂ ಏನು ತೊಂದರೆ ಆಗೋದಿಲ್ಲ. ಕೊನೆ ಒಂದು 2-3 ದಿವಸ ಆಗುತ್ತಷ್ಟೇ. ತೇರಿನ ದಿವಸ ಇರ್ತದೆ, ಬೆಳ್ಳಿ ಪಾಲ್ಕಿ ದಿವಸ, ಕೊನೆ ಒಂದು ತೆಪ್ಪೋತ್ಸವ ದಿವಸ. ನಿಮಗೆ ಎಲ್ಲರೂ SLC ಮಕ್ಕಳು ಕರೆಯೋದೇ ಇಲ್ಲ. ನಿಮಗೆ ಏನೋ ಒಂದು ದಿವಸ ನಿಮಗೆ ಮಾತ್ರ ಕರೀತಾರೆ, ಒಂದು ದಿವಸ 2 ದಿವಸ ಕರೀಬೋದು ಅಷ್ಟೇ. ಇದಂತೆ ನಿಮ್ಗೆ ಓದ್ಕೊಳ್ಳೋದಿರುತ್ತೆ. ನಿಮಗೆ ಇನ್ನು 8ನೇ 9 ಮಕ್ಕಳು ಅವರಿಗೆ ಬ್ಯಾಚ್ ಮಾಡಿರ್ತಾರೆ, ಒಂದೊಂದು ದಿವಸ ಅವ್ರು ಕರೀತಾರೆ. ಅಷ್ಟು ಬಿಟ್ಟರೆ ನಿಮಗೆ SLC ಮಕ್ಕಳು ಚೆನ್ನಾಗಿ ಓದ್ಕೊಬೇಕು ಅಂತೇಳಿ ನಿಮಗೆ ವಿಶೇಷವಾಗಿ ನಿಮ್ಮನ್ನೆಲ್ಲೂ ಕರೆಯೋದಿಲ್ಲ ಅವರು. ಆದರೆ ಒಂದು ದಿವಸ ಕರಿಬೋದು. ಜನ ಜಾಸ್ತಿ ಬರ್ತಾರಲ್ಲ ಅವತ್ತು ಬೆಳ್ಳಿ ಪಾಲ್ಕಿಗೂ ಯಾವತ್ತೊಂದು ದಿವಸ ನಿಮಗೆ 2 ಬ್ಯಾಚ್ ಮಾಡಿರ್ತಾರೆ, ಪೂರ್ತಿ ಏನಿರೋದಿಲ್ಲ. ಮಾಡಬೇಕು. ಅದನ್ನೆಲ್ಲ ನೀವು ಅದ್ರ ಜೊತೆಗೆ ಅಧ್ಯಯನ ಮಾಡಿ ಮಕ್ಕಳೇ. ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು. ಇವತ್ತು ನೋಡಿ, ಓದೋದು, ಬರೆಯೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ಎಲ್ಲ ಮುಖ್ಯ ನಿಮ್ಮದು. ಅವೆಲ್ಲ ಇವತ್ತು ಮಕ್ಕಳಿಗೆ ಪುಸ್ತಕ ಓದುವ ಸಂಸ್ಕೃತಿ ತುಂಬ ಕಡಿಮೆ ಆಗ್ತಿದೆ ಅಂತ ಕೂಗಿದ್ದೀವಿ. ಪುಸ್ತಕ ಓದುವಂತಹ ಒಂದು ಸಂಸ್ಕಾರ ಕಡಿಮೆ ಆಗ್ತಾಯಿದೆ. ಏನು ಮಾಡಬೇಕು ಇದಕ್ಕೆ ಎನ್ನುವಂತಹ ಒಂದು ಸಂಶೋಧನೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇವತ್ತೆಲ್ಲ ಬೇರೆ ಬೇರೆ ವಿಚಾರಗಳು ಬಂದು ಮಕ್ಕಳಲ್ಲಿ ಓದುವ ಸಂಸ್ಕೃತಿ ತುಂಬ ಕಡಿಮೆ ಆಗ್ತಾಯಿದೆ ಎನ್ನುವಂಥ ಕೂಗು ಜಾಸ್ತಿ ಆಗ್ತದೆ. ಆದರೆ ಓದಿನಿಂದ ಆಗುವಂತಹ ಆನಂದ, ಸಂತೋಷ ಯಾವುದರಿಂದ ಸಿಗೋದಿಲ್ಲ ನಿಮಗೆ. ಆ ಓದಿನಿಂದ ನಿಮಗೆ ಒಳಗೊಂಡುವಂಥ ಜ್ಞಾನ ಅದು ಶಾಶ್ವತವಾಗಿ ಉಳಿತದೆ ನಮಗೆ. ಅದರಿಂದ ಓದುವ ಹವ್ಯಾಸ ನೀವು ಇಟ್ಕೊಳ್ಳಿ. ದಿವಸ ಇಷ್ಟಿಷ್ಟು ಪೇಜ್ ಓದ್ತೀನಿ, ಓದಬೇಕು. ದಿನಪತ್ರಿಕೆಗಳು ಓದಬೇಕು. ಸಾಮಾನ್ಯ ಜ್ಞಾನ ಇರ್ತದೆ, ಪ್ರಪಂಚದಲ್ಲಿ ಎಲ್ಲ ನಡೆದಿರ್ತದೆ. ಆ ಜ್ಞಾನವನ್ನೆಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸ್ಪಷ್ಟವಾಗಿ ಓದುವುದು, ಸ್ಪಷ್ಟವಾಗಿ ಬರೆಯೋದು ಎಲ್ಲ ಕಲ್ತ್ಕೋಬೇಕು ನೀವೆಲ್ಲ ನೀವು. ಅದರಿಂದ ಓದೋದ್ರ ಕಡೆಗೆ, ಅಭ್ಯಾಸಕ್ಕೆ ಗಮನ ಕೊಡಿ.